ಮುಖ್ಯಮಂತ್ರಿ ಜಯಲಲಿತಾ ಅವರ ಆರೋಗ್ಯ ಚಿಂತಾಜನಕವಾಗಿದೆ ಎನ್ನುವಂತಹ ಸ್ಫೋಟಕ ಸುದ್ದಿಯನ್ನ ಅಪೋಲೋ ಪ್ರೆಸ್ ನೋಟ್ ಅಲ್ಲಿ ರವಾನೆ ಮಾಡಿದೆ. ತಮಿಳುನಾಡು ಮಕ್ಕಳಿಗೆ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರ ಅನಾರೋಗ್ಯದ ಸುದ್ದಿ ದೊಡ್ಡ ಶಾಕ್ ನೀಡಿದೆ. ಅದರ ಬೆನ್ನಲ್ಲೇ ಆರೋಗ್ಯವಂತರಾಗಿ ಅವರು ವಾಪಸ್ ಬರ್ತಾರೆ ಅಂತ ಸೆಪ್ಟೆಂಬರ್ 23ರಿಂದ ಜನ ಕಾದು ಕುಳಿತಿದ್ರು. ಆದ್ರೆ ನಿನ್ನೆ ಒಂದ್ ರೀತಿ ಬರ ಸಿಡಿಲೆ ಬಡ್ದಂತಾಗಿದೆ. 9:15ಗೆ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅನ್ನುವಂತಹ ಒಂದು ಸ್ಫೋಟಕ ವಿಚಾರವನ್ನ ಅಪೋಲೋ ಆಸ್ಪತ್ರೆ ವೈದ್ಯರು ಹೊರ ಹಾಕಿದ್ರು. ಇದರ ಬೆನ್ನಲ್ಲೇ ಜನ ಜಮಾಯಿಸಿದ್ರು. ಈಗ ಇನ್ನೊಂದು ಪ್ರೆಸ್ ನೋಟ್ ಅನ್ನ ಹೊರಬಿಡಲಾಗಿದೆ. ಚೀಫ್ ಆಪರೇಟಿಂಗ್ ಆಫೀಸರ್ ಸುಬ್ಬಯ್ಯ ವಿಶ್ವನಾಥ್ ಈ ಒಂದು ಅವರ ಹೆಲ್ತ್ ಬುಲೆಟಿನ್ ಅನ್ನ ಈಗ ಬಿಡಲಾಗಿದ್ದು, ಅವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗಿದೆ ಎನ್ನುವಂತಹ ಒಂದು ಸುದ್ದಿ ಇದರಲ್ಲಿ ಇದೆ. ಕ್ಷಣ ಕ್ಷಣಕ್ಕೂ ಬಿಗಡಾಯಿಸಿದೆ ಅವರ ಆರೋಗ್ಯ ಸ್ಥಿತಿ. ಆ ಒಂದು ಪ್ರೆಸ್ ರಿಲೀಸ್ ಆಗಿರುವಂತಹ ಚೀಫ್ ಆಪರೇಟಿಂಗ್ ಆಫೀಸರ್ ಸುಬ್ಬಯ್ಯ ವಿಶ್ವನಾಥ್ ಅವರು ರಿಲೀಸ್ ಮಾಡಿರುವಂತಹ ಒಂದು ಅವರ ಹೆಲ್ತ್ ಬುಲೆಟಿನ್ ನೀವು ನೋಡ್ತಾ ಇದ್ದೀರಿ. ಇಸಿಎಂಒ ನಲ್ಲಿ ಅವರಿಗೆ ಮತ್ತು ಚಿಕಿತ್ಸೆ ಮುಂದುವರೆದಿದೆ. ವೆರಿ ಕ್ರಿಟಿಕಲ್ ಅನ್ನುವಂತಹ ಒಂದು ಪದವನ್ನ ನೀವು ಗಮನಿಸಬಹುದಾಗಿದೆ. ಮತ್ತು ಅದರ್ ಲೈಫ್ ಸಪೋರ್ಟ್ ಸಿಸ್ಟಮ್ ನಿಂದ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆದರೂ ಕೂಡ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ವೀಕ್ಷಕರೇ. ಬಹಳಷ್ಟು ಜನ ಜಮಾಯಿಸಿದ್ರು. ಯಾವ ರೀತಿಯಾದಂತಹ ಸುದ್ದಿ ಬರುತ್ತೋ ಅನ್ನುವಂತಹ ಒಂದು ಆತಂಕ ಮನೆ ಮಾಡಿತ್ತು. ಇದರ ಬೆನ್ನಲ್ಲೇ ಪ್ರಾರ್ಥನೆಗಳ ಸುರಿಮಳೆಗಳೇ ಗೈದ್ವು. ದೇವರು ಕಾಪಾಡ್ಲಿ, ಅಮ್ಮನನ್ನ ಆರೋಗ್ಯವಂತರನ್ನಾಗಿ ವಾಪಸ್ ಕರ್ಸ್ಕೊಂಬರ್ಲಿ ಅನ್ನುವಂತಹ ಎಲ್ಲಾ ರೀತಿಯಾದಂತಹ ಮನವಿಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಆದ್ರೂ ಕೂಡ ವೆರಿ ಕ್ರಿಟಿಕಲ್ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಒಂದ್ ರೀತಿ ಬರಸಿಡಿಲೆ ಬಡಿದಂತೆ ಆಗಿದೆ ವೀಕ್ಷಕರೇ. ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಯಾವ ಸಮಸ್ಯೆ ಇತ್ತು, ಏನಾಗಿದೆ, ಯಾವಾಗ ಅವರು ಹೊರಗೆ ಬರ್ತಾರೆ, ನಮ್ಮನ್ನೆಲ್ಲ ಯಾವಾಗ ಕಾಣ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಜನ ಕಾದು ಕುಳಿತಿದ್ದಾರೆ. ಆದ್ರೆ ಈಗ ನಮಗೆ ಬರ್ತಾ ಇರ್ತಕ್ಕಂಥ ಈ ವರದಿಯನ್ನ ನೋಡ್ತಾ ಇದ್ರೆ ಅವರ ಒಂದು ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಅಂತ ಅನ್ನಿಸ್ತಾ ಇದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ಇಸಿಎಂಒ ನಲ್ಲಿ ಮತ್ತು ಅವರ ಚಿಕಿತ್ಸೆ ಮುಂದುವರೆದಿದೆ. ಆದ್ರೂ ಕೂಡ ವೆರಿ ಕ್ರಿಟಿಕಲ್ ಅನ್ನುವಂತಹ ಒಂದು ಅಂಶ ಬಹಳಷ್ಟು ಆಘಾತವನ್ನ ಮೂಡಿಸಿದೆ. ಇದನ್ನ ಜನ ಹೇಗ್ ತೆಗೆದುಕೊಳ್ತಾರೋ ಏನೋ ಗೊತ್ತಿಲ್ಲ. ಏನಾಗ್ತಾ ಇದೆ ಸದ್ಯಕ್ಕೆ? ದಿವ್ಯಾ, ಸದ್ಯಕ್ಕೆ ಚೆನ್ನೈ ನಗರವೇ ಸ್ತಂಭನಕ್ಕೊಳಗಾಗಿದೆ ಅಂತ ಹೇಳ್ಬೋದು. ಜಯಲಲಿತಾ ಅವ್ರಿಗೆ ನಿನ್ನೆ ಸಂಜೆ ಏನು ಹೃದಯ ಸ್ತಂಭನ ಆಯ್ತು. ಆ ನಂತರದಿಂದ ಎಲ್ಲಾ ಚಿಕಿತ್ಸೆಗಳು ಆರಂಭ ಆಗಿದೆ. ಆದ್ರೆ ಅದನ್ನ ಕೇಳಿದಂತ ಅವರ ಅಭಿಮಾನಿಗಳು ಇಡೀ ಚೆನ್ನೈನಲ್ಲಿ ಒಂದು ರೀತಿ ಅಘೋಷಿತ ಬಂದ್ ವಾತಾವರಣ, ಬೂದಿ ಮುಂಚಿತ ಕೆಂಡದಂತಿರುವ ಆತಂಕಗಳು ಚೆನ್ನೈನಾದ್ಯಂತ ಆವರಿಸ್ಕೊಂಡಿದೆ. ಈಗಾಗಲೇ ನಾವು ಬೆಳಗ್ಗೆನೆ ತಿಳಿಸಿದ್ವಿ,
ECMO ಮಾಡ್ಲಾಗ್ತಿದೆ ಜಯಲಲಿತಾ ಅವ್ರಿಗೆ. ECMO ಅಂದ್ರೆ ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನೇಷನ್ ಅಂತ. ಅಂದ್ರೆ ಹೃದಯ ಬಡಿತವನ್ನ ಹೊರಗಡೆಯಿಂದ ಮಾಡಿಸೋದು, ಶ್ವಾಸಕೋಶ ಮತ್ತು ಹೃದಯ ಎರಡರಿಂದ ರಕ್ತವನ್ನ ಪಂಪ್ ಮಾಡೋದನ್ನ ಹೊರಗಡೆ ಒಂದು ಯಂತ್ರದಿಂದ ಮಾಡ್ತದೆ ಈ ECMO. ಅದನ್ನ ಮಾಡಿ ಹೃದಯ ಬಡಿತವನ್ನ ಸಹಜ ಸ್ಥಿತಿಗೆ ತರೋದು, ಸಹಜವಾಗಿ ಹೃದಯ ಬಡಿತ ಉಂಟಾಗುವಂತೆ ಮಾಡೋದು ಈ ಚಿಕಿತ್ಸೆಯ ಉದ್ದೇಶ. ಆದ್ರೆ ಇಂತಹ ಚಿಕಿತ್ಸೆಗೊಳಗಾದವರ ಸರ್ವೈವಲ್ ರೇಟ್ ಕೇವಲ 60-70% ಅದು ಜಯಲಲಿತಾವ್ರಿಗೂ ಆಗ್ಲಿ ಅನ್ನೋದು ಅವರ ಅಭಿಮಾನಿಗಳ ನಿರೀಕ್ಷೆಯಾಗಿದೆ. ಅವರಿಗೆ ಚಿಕಿತ್ಸೆ ಕೊಡ್ತಾ ಇರುವ ವೈದ್ಯರ ನಿರೀಕ್ಷೆಯಾಗಿದೆ ದಿವ್ಯಾ. ಅಂದ್ರೆ ಕೃತಕ ಉಸಿರಾಟದಲ್ಲಿ ಜಯಲಲಿತಾ ಅವರಿದ್ದಾರೆ ಅಂತನಾ ಅವಿನಾಶ್? ಅದು ಕೃತಕ ಉಸಿರಾಟಕ್ಕಿಂತ ಒಂದು ಅಂತ ಮೇಲಿನದು. ಕೃತಕ ಉಸಿರಾಟ ಅಂತಂದ್ರೆ ಅವರ ಮೂಗಿನಿಂದ ಅಥವಾ ಗಂಟಲ ಮೂಲಕ ಪೈಪ್ ಹಾಕಿ ಆಕ್ಸಿಜನ್ ಕೊಡುವಂತ ಕೆಲಸ ಮಾಡ್ತಾರೆ. ಈಗ ಅವರು ಆಕ್ಸಿಜನ್ ಉತ್ಪಾದನೆ ಅವರ ದೇಹದಲ್ಲಿ ಆಗದೆ ಇರೋದ್ರಿಂದ ಹೊರಗಡೆಯಿಂದ ಒಂದು ಮಿಷಿನ್ ಮೂಲಕ ಆಕ್ಸಿಜನ್ ಹಾಕಿ ಅದರ ಹೃದಯ ಬಡಿತ ಶುರುವಾಗೋಂಗೆ, ಅಂದ್ರೆ ನ್ಯಾಚುರಲ್ ಆಗಿ ರಕ್ತ ಹೆಂಗೆ ಪಂಪ್ ಆಗ್ತಿತ್ತು ಆ ರೀತಿ ಯಂತ್ರದ ಮೂಲಕ ಮಾಡಿಸುವಂತ ಕೆಲಸವನ್ನ ಈಗ ಮಾಡಲಾಗ್ತಿದೆ ದಿವ್ಯಾ. ಈಗ ಈ ಒಂದು ಹೆಲ್ತ್ ಬುಲೆಟಿನ್ ಅವರ ಆರೋಗ್ಯ ಸ್ಥಿತಿಯ ಕುರಿತಾಗಿ ಪ್ರೆಸ್ ನೋಟಿಸ್ ಏನ್ ರಿಲೀಸ್ ಆಗಿದೆ, ಇದರ ಬಗ್ಗೆ ಸಹಸ್ರ ಸಂಖ್ಯೆಯಲ್ಲಿ ಆಸ್ಪತ್ರೆಯ ಮುಂಭಾಗ ಕಾದು ಕುಳಿತಿದ್ದಂಥವ್ರಿಗೆ ವಿಷಯ ಮುಟ್ಟಿದ್ಯಾ ಅವಿನಾಶ್? ಮುಟ್ಟಿದೆ. ಯಾಕಂದ್ರೆ ಎಲ್ಲರ ಕೈಯಲ್ಲೂ ಈಗ ಮೊಬೈಲ್ಗಳಿದೆ. ಈ ಹೆಲ್ತ್ ಬುಲೆಟಿನ್ ಆಗ್ಲೇ ಎಲ್ಲರ ವಾಟ್ಸ್ಆಪ್ ಗಳಲ್ಲಿ ಹರಿದಾಡ್ತಿದೆ. ಅಯ್ಯೋ ಕ್ರಿಟಿಕಲ್ ಅಂತೆ, ಹುಷಾರಾಗಿ ಬರ್ಲಿ ಅಮ್ಮ ಅಂತೇಳಿ ಹೊರಗಡೆ ಕಾಂಪೌಂಡ್ ನಿಂದ ಹೊರಗಡೆ ಸೇರಿರುವಂತ ಅವರ ಅಭಿಮಾನಿಗಳು ಒಂದು ರೀತಿ ಆತಂಕ ಭರಿತರಾಗಿ ದುಃಖ ತಪ್ತರಾಗಿ ಕಾಯ್ತಾ ನಿಂತಿದ್ದಾರೆ ದಿವ್ಯಾ. ಓಕೆ, ಅಂದ್ರೆ ಅವ್ರನ್ನ ಯಾವ ಅರ್ಥದಲ್ಲೂ ಯಾವ ರೀತಿಯಾಗೂ ಸಮಾಧಾನ ಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಆ ವೆರಿ ಕ್ರಿಟಿಕಲ್ ಅನ್ನುವಂಥ ಒಂದು ಪದ ಏನಿದೆ ಅದನ್ನ ಅವ್ರು ಗಮನಿಸಿದ್ರೆ ತುಂಬಾ ಭಾವೋದ್ವೇಗಕ್ಕೆ ಒಳಗಾಗ್ಬಿಡ್ತಾರೆ. ತುಂಬಾ ಪರ್ಸ್ನಲ್ ಆಗಿ ಈ ವಿಚಾರಕ್ಕೆ ಅಟ್ಯಾಚ್ಡ್ ಆಗಿದ್ದಾರೆ ಜನ. ಅವ್ರನ್ನ ಹೇಗೆ ನಿಯಂತ್ರಣಕ್ಕೆ ತರೋದು? ಈಗ ನಾವು ಬಹಳಷ್ಟು ಮಂದಿಯನ್ನ ನೋಡಿದ್ವಿ, ಒಂದಿಬ್ರು ಸಾವನ್ನಪ್ಪಿದ್ದಾರೆ ಕೇವಲ ಅವರು ಗಂಭೀರವಾಗಿದ್ದಾರೆ ಅನ್ನುವಂಥ ಸುದ್ದಿ ಕೇಳಿದ ಕೂಡಲೇ. ಈಗ ಇನ್ನೂ ಸೀರಿಯಸ್ ಅನ್ನುವಂಥ ವಿಚಾರ ತಿಳಿದ ಕೂಡಲೇ ಏನಾಗ್ಬೋದು ಅಂತ ಅನ್ಸುತ್ತೆ. ಆ ರೀತಿ ಆಗ್ಬಾರ್ದು ಅಂತಲೇ ನಾವು ಕೂಡ ಭಾವಿಸೋಣ. ಅವರು ಸದ್ಯಕ್ಕೆ ಜನ ಭಾವೋದ್ವೇಗಕ್ಕೊಳಗಾಗಿದ್ದಾರೆ. ಬಹುಶಃ ಅವರನ್ನ ಸಮಾಧಾನ ಪಡಿಸುವಂತ ಇಲ್ಲಿನ ಜನಪ್ರತಿನಿಧಿಗಳು ಮಾತನಾಡಿ ಒಂದು ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಬೇಕು ಅಂತ ಯಾವ ಕೆಲಸ ಇಲ್ಲಿ ನಡೀತಿಲ್ಲ. ಬಟ್ ಪೊಲೀಸರು ಸಹಸ್ರ ಸಂಖ್ಯೆಯಲ್ಲಿ ಚೆನ್ನೈನ ಆಯಾ ಕಟ್ಟಿನ ಜಾಗಗಳಲ್ಲಿ ಜಮಾಯಿಸ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಂದ ಕೂಡ ಪಡೆಗಳನ್ನ ಕಟ್ಕೊಳ್ತಾ ಇದ್ದಾರೆ ಚೆನ್ನೈಗೆ ಅಂತ ಮಾಹಿತಿ ಇದೆ. ಇಡೀ ಚೆನ್ನೈ ಒಂದು ರೀತಿ ಅಘೋಷಿತ ಬಂದ್ ಆತಂಕದಲ್ಲಿ ಇದೆ ದಿವ್ಯಾ. ಪನ್ನೀರ್ ಸೆಲ್ವಂ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ಏನಾಗ್ತಾ ಇದೆ ಅವಿನಾಶ್? ಅದು ತಮಿಳುನಾಡಲ್ಲಿ ಅಷ್ಟು ಸುಲಭ ಅಲ್ಲ ಸಭೆಯ ಮಾಹಿತಿಗಳು ಸಿಗೋದು. ಒಂದು ಮೊದಲನೇದಾಗಿ ಸಚಿವ ಸಂಪುಟ ಸಭೆ, ನಂತರ ಶಾಸಕಾಂಗ ಸಭೆ ನಡೆಯೋದಿತ್ತು. ಆದ್ರೆ ಅದು ಶುರುವಾಯ್ತಾ ಮುಗಿತು ಅನ್ನೋದ್ರ ಬಗ್ಗೆ ಯಾವುದೇ ಖಚಿತತೆ ಸಿಗ್ತಾ ಇಲ್ಲ. ಒಂದು ಶುರುವಾಯ್ತು ಅಂತ ಹೇಳ್ತಾರೆ, ಮುಗೀತು ಅಂತಾರೆ, ಆಸ್ಪತ್ರೆಯಲ್ಲೇ ಮಾಡ್ತಾರೆ ಅಂತಾರೆ, ಮತ್ತೆ ಸೆಕ್ರೆಟರಿಯೇಟ್ ನಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಯಾವುದೇ ಖಚಿತತೆ ಸಿಗ್ತಾ ಇಲ್ಲ. ಬಟ್ ಇದುವರೆಗೆ ಒಂದು ಆಸ್ಪತ್ರೆಯಿಂದ ನಿಖರವಾದ ಹೆಲ್ತ್ ಬುಲೆಟಿನ್ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಿದ್ದು ಬಂತು. ಆದ್ರೆ ವೆರಿ ಕ್ರಿಟಿಕಲ್ ಅನ್ನೋ ಪದ ಏನಿದೆ ಅದು ಇಲ್ಲಿ ಸೇರಿರುವಂತವ್ರನ್ನ ಆತಂಕವನ್ನ ಹೆಚ್ಚು ಮಾಡಿದೆ ದಿವ್ಯಾ. ಓಕೆ ಅವಿನಾಶ್, ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತೀನಿ. ಥ್ಯಾಂಕ್ ಯು ಸದ್ಯದ ಮಾಹಿತಿಗೆ. ತಮಿಳುನಾಡು ಸಿಎಂ ಜಯಲಲಿತಾ ಅವರಿಗೆ ಹೃದಯಾಘಾತವಾಗಿದ್ದು ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅಪೋಲೋ ಆಸ್ಪತ್ರೆಯ ವೈದ್ಯರೇ ಸ್ಪಷ್ಟಪಡಿಸಿದ್ದಾರೆ. ಮತ್ತು ECMO ಮೂಲಕ ಚಿಕಿತ್ಸೆ ಮುಂದುವರೆದಿದ್ದು ಅವರಿಗೆ ಒಂದು ರೀತಿಯಾದಂತಹ ಎಲ್ಲ ವ್ಯವಸ್ಥೆಗಳನ್ನು, ಅಂದರೆ ಅವ್ರನ್ನ ಆದಷ್ಟು ಆರೋಗ್ಯವಂತರನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ನುರಿತ ವೈದ್ಯರ ತಂಡ ಕೂಡ ಅವರಿಗೆ ಸಾಥ್ ಕೊಡ್ತಾ ಇದೆ. ಅಪೋಲೋ ಆಸ್ಪತ್ರೆಯ ವೈದ್ಯರಿಗೆ ದೆಹಲಿಯ ಏಮ್ಸ್ ವೈದ್ಯರ ತಂಡವು ಕೂಡ ಆಗಮಿಸ್ತಾ ಇದೆ. 4 ಜನ ನುರಿತ ತಜ್ಞರ ತಂಡ ಏನು ಚೆನ್ನೈಗೆ ಬರ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಇದರ ಬೆನ್ನಲ್ಲೇ ಅವರು ಆರೋಗ್ಯ ಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗಿದೆ ಅನ್ನುವಂತಹ ಅಂಶವನ್ನ ಗಮನಿಸಿದಂತಹ ಅಭಿಮಾನಿಗಳಲ್ಲಿ ಮತ್ತಷ್ಟು ಹೃದಯ ಬಡಿತ ಹೆಚ್ಚಾದಂತೆ ಕಂಡು ಬರ್ತಾ ಇದೆ. ಇನ್ನು ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡಲಿಕ್ಕೆ ಹೃದ್ರೋಗ ತಜ್ಞರಾಗಿರುವಂತಹ ಫೋರ್ಟಿಸ್ ಆಸ್ಪತ್ರೆಯ ಡಾಕ್ಟರ್ ವಿವೇಕ್ ಜವಳಿ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ ಅಮ್ಮ. ಡಾಕ್ಟರ್, ECMO ಈ ಮೂಲಕ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ECMO ಅಂದ್ರೆ ಏನು, ಇದು ಹೇಗೆ ಸಹಾಯಕವಾಗುತ್ತೆ ಅವರ ಒಂದು ಜೀವ ರಕ್ಷಣೆಗಾಗಿ ಅಂತ ವಿವರಿಸಬಹುದಾ? ಥ್ಯಾಂಕ್ ಯು. ನಾನು ಈ ಕೇಸ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಬಟ್ ECMO ಅಂದ್ರೆ ECMO, ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನೇಷನ್, ಇದ್ರ ಬಗ್ಗೆ ಹೇಳ್ತೀನಿ. ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನೇಷನ್ ಅಂದ್ರೆ ಆರ್ಟಿಫಿಷಿಯಲ್ ಹಾರ್ಟ್ ಲಂಗ್ ಮಷೀನ್.
ಇದು ಹಾರ್ಟ್ ಹಾಳಾಗಿದೆ, ಹಾರ್ಟ್ ಈಸ್ ನಾಟ್ ವರ್ಕಿಂಗ್, ಪರ್ಸನ್ ವಿಲ್ ಬಿ ಡೆಡ್, ಆರ್ ಲಂಗ್ಸ್ ಆರ್ ನಾಟ್ ವರ್ಕಿಂಗ್, ಪರ್ಸನ್ ಮೇ ಬಿ ಡೆಡ್, ಆರ್ ಬೋತ್ ಆರ್ ನಾಟ್ ವರ್ಕಿಂಗ್. ಇಂಥವರಿಗೆ ಆಸ್ ಎ ಲಾಸ್ಟ್ ಕೊನೆ ರಿಸಾರ್ಟ್ ಅಂತ ನಾವು ಕ್ವಿಕ್ಲಿ ಈ ECMO ಮೇಲೆ ಹಾಕ್ತೀವಿ. ECMO ಈಚೆ ಈಗ ಭಾರತ ದೇಶದಲ್ಲಿ ಎಲ್ಲ ಮೇಜರ್ ಹಾಸ್ಪಿಟಲ್ಸ್ ಅಲ್ಲಿ ಸರಿಯಾಗಿ ನಡೀತಾ ಇದೆ, ಎಲ್ಲ ಕಡೆ ಇದ್ರದ್ದು ಅನುಭವ ಇದೆ, ಬೆಂಗಳೂರಲ್ಲಿ ಕೂಡ ಅಷ್ಟೇ. ಈ ECMO ಯಾರಿಗೆ ಹಾಕ್ತಿವಿ? ಸೇ ಫಾರ್ ಎಕ್ಸಾಂಪಲ್ ನಾವು ಹಾರ್ಟ್ ಆಪರೇಷನ್ ಮಾಡಿದೀವಿ, ಹಾರ್ಟ್ ತುಂಬಾನೇ ಡ್ಯಾಮೇಜ್ ಆಗಿದೆ, ಹಾರ್ಟ್ ಆಚೆ ಬರ್ತಾನೆ ಇಲ್ಲ, ಇಟ್ ಈಸ್ ನಾಟ್ ಸ್ಟಾರ್ಟಿಂಗ್ ಅಂತ ಪೇಷಂಟ್ಸ್ ಅಲ್ಲಿ ದೇರ್ ಇಸ್ ಸಮ್ ಡ್ಯಾಮೇಜ್ ವಿಚ್ ಇಸ್ ರಿವರ್ಸಿಬಲ್ ಅಂತ ಅನ್ಕೊಂಡು ಅವ್ರನ್ನ ECMO ಹಾರ್ಟ್ ಲಂಗ್ ಮಷಿನ್ ಮೇಲೆ ಹಾಕಿ ಇಟ್ಕೊಂಡಿರ್ತೀವಿ. 1 ದಿವಸ 2 ದಿವಸ 1 ವಾರ 1 ತಿಂಗಳ ಇಟ್ಕೊಂಡು ಒಂದು ದಿವಸ ಈ ಹಾರ್ಟ್ ಲಂಗ್ಸ್ ಹೀಲ್ ಆಗಿ ಪೇಷಂಟ್ ಸ್ವಲ್ಪ ವಾಸಿ ಆದ್ಮೇಲೆ ಆ ಮಷೀನ್ ನ ಬಿಡಿಸ್ಬಿಡ್ತೀವಿ. ಇದರಲ್ಲಿ ಏನ್ ಮಾಡ್ತೀವಿ, ಈ ಇನ್ ದ ಗ್ರಾಯಿನ್ ನಲ್ಲಿ ಒಂದು ಆರ್ಟ್ರಿನಲ್ಲಿ ಒಂದು ಕ್ಯಾನುಲ್ ಹಾಕ್ತಿವಿ ಪ್ಲಾಸ್ಟಿಕ್, ಅಂಡ್ ಅಲ್ಲೇ ಒಂದು ವೇನ್ ಅಲ್ಲಿ ಕೂಡ ಒಂದು ಕ್ಯಾನುಲ್ ಹಾಕ್ತಿವಿ ಪ್ಲಾಸ್ಟಿಕ್. ವೇನಸ್ ಬ್ಲಡ್ ಸೆಕ್ಷನ್ ಲಿಂದ ಹೊರಗಡೆ ತರ್ತೀವಿ, ಅದನ್ನ ಒಂದು ಆರ್ಟಿಫಿಷಿಯಲ್ ಲಂಗ್ ಅಲ್ಲಿ ಆಕ್ಸಿಜನೇಟ್ ಮಾಡ್ತೀವಿ, ಡಿಬಬಲ್ ಅಂಡ್ ಡಿಫೋಮ್ ಮಾಡ್ತೀವಿ, ಸೊ ದಟ್ ಇಟ್ ಹ್ಯಾಸ್ ಗಾಟ್ ಫ್ರೆಶ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಮೂವ್ಡ್, ಅಂಡ್ ಅದನ್ನ ಪಂಪ್ ಮಾಡಿ ಆರ್ಟಿರಿಯಲ್ ಕ್ಯಾನುಲಾ ಮೂಲಕ ವಾಪಸ್ ಬಾಡಿ ಕೊಡ್ತೀವಿ. ಇದರ ಮೇಲೆ ಹಾರ್ಟ್ ಲಂಗ್ ಫಂಕ್ಷನ್ ನಡೀತಾ ಇರ್ತದೆ. ಬ್ರೈನ್, ಕಿಡ್ನಿ, ಲಿವರ್, ಹಲವಾರು ಆರ್ಗನ್ಸ್ ಎಲ್ಲ ಸ್ಟ್ರೋಕ್ ಟು ಸ್ಟ್ರೋಕ್ ಬ್ಲಡ್ ಏನ್ ಬರ್ತಾ ಇದೆ ಹಾರ್ಟ್ ಲಿಂದ ಅದರ ಮೇಲೆ ಡಿಪೆಂಡ್ ಇರ್ತವೆ ಫಾರ್ ಸರ್ವೈವಲ್. ಸೊ ಆ ಬ್ಲಡ್ ಮೂಲಕ ನ್ಯೂಟ್ರಿಷನ್ ಮತ್ತೆ ಆಕ್ಸಿಜನ್ ಬರ್ತಾ ಇರುತ್ತೆ, ದ ಆರ್ಗನ್ಸ್ ವಿಲ್ ಸರ್ವೈವ್, ಪರ್ಸನ್ ವಿಲ್ ಬಿ ಆಲ್ ರೈಟ್. ಈವನ್ ದ ಹಾರ್ಟ್ ಈಸ್ ನಾಟ್ ವರ್ಕಿಂಗ್ ಅಟ್ ಆಲ್, ಇವರು ನ್ಯೂಸ್ ಪೇಪರ್ ಓದ್ಕೊಂಡು ತಿಂಡಿ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಇದು ಆರ್ಗನ್ಸ್ ಎಲ್ಲ ವಾಸಿ ಆದ್ಮೇಲೆ ಇದನ್ನ ಬಿಡಿಸಬಹುದು. ಸೇಮ್ ಅದೇ ತರ ಲಂಗ್ಸ್ ಹ್ಯಾವ್ ಫೇಲ್ಡ್, ಅವ್ರು ಯಾರಿಗೆ ದೊಡ್ಡ ಹಾರ್ಟ್ ಅಟ್ಯಾಕ್ ಬಂದಿದೆ, ಅವ್ರು ಸಾಯ್ತಾ ಇದ್ದಾರೆ, ಅವರಿಗೆಲ್ಲ ರೆಸ್ಕ್ಯೂ ಅಂತ ಇದು ಹಾಕ್ತಿವಿ. ಸೊ ಇನ್ ಎನಿ ಕೇಸಸ್ ವೇರ್ ಲಂಗ್ಸ್ ಅಂಡ್ ಹಾರ್ಟ್ ಸರಿ ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಇದು ಹಾಕ್ತಿವಿ. ಬಟ್ ಯಾರಿಗಾರೆ ತುಂಬಾ ದಿವಸದಿಂದ ಈ ಸೀರಿಯಸ್ ಕಾಯಿಲೆ ನಡೀತಾ ಇದೆ ಅಂಡ್ ಸಡನ್ ಆಗಿ ಹಾರ್ಟ್ ಬಂದ್ ಬಾಗಿ ಆರ್ಟಿಫಿಷಿಯಲ್ ಹಾರ್ಟ್ ಲಂಗ್ ಮಷಿನ್ ECMO ಮೇಲೆ ಹಾಕ್ಬೇಕು ಅಂತ ಪ್ರಸಂಗ ಬಂದ್ರೆ ಅದು ಸ್ವಲ್ಪ ಬಹಳ ಗಂಭೀರವಾದ ವಿಷಯ. ಇದು ದಟ್ ಮೀನ್ಸ್ ದೇರ್ ಇಸ್ ಅ ಲಾಟ್ ಆಫ್ ಡ್ಯಾಮೇಜ್ ಆಲ್ರೆಡಿ ಹ್ಯಾಪನ್ಡ್. ಸೊ ಇದರಲ್ಲಿ ಸ್ವಲ್ಪ ಔಟ್ಕಮ್ಸ್ ಕ್ಯಾನ್ ಬಿ ಡೌಟ್ಫುಲ್, ದಿಸ್ ಕ್ಯಾನ್ ಬಿ ಅ ಸೀರಿಯಸ್ ಮ್ಯಾಟರ್. ಅಂದ್ರೆ ಇದರ ಜೊತೆಗೆ ಬೇರೆ ಚಿಕಿತ್ಸೆಗಳು ನಡೀತಾ ಇರುತ್ತಾ, ಬೇರೆಯಾದಂತಹ ಒಂದು ಸಿಸ್ಟಮ್ಗಳ? ಫಾರ್ ಎಕ್ಸಾಂಪಲ್ ಇವರಿಗೆ ಹಾರ್ಟ್ ಲಂಗ್ ಮಷಿನ್ ಮೇಲೆ ಹಾಕ್ಬೇಕಾಗಿದೆ ಅಂದ್ರೆ ಬೇರೆ ಅವಯವಗಳು ಕೂಡ ಸರಿಯಾಗಿ ಫಂಕ್ಷನ್ ಆಗ್ತಾ ಇಲ್ಲ. MODS, ಮಲ್ಟಿಪಲ್ ಆರ್ಗನ್ ಡಿಸ್ಫಂಕ್ಷನ್ ಆಗಿರ್ತದೆ. ಬ್ರೈನ್ ವಿಲ್ ಬಿ ಲಿಟಲ್ ಡ್ರೌಸಿ ಬಟ್ ದೇ ಕ್ಯಾನ್ ವೇಕ್ ಅಪ್. ಕಿಡ್ನೀಸ್ ವಿಲ್ ಬಿ ಶಟ್ ಡೌನ್, ಕಿಡ್ನಿ ಫಂಕ್ಷನ್ ಸರಿ ಇರಂಗಿಲ್ಲ, ಅವಾಗ ಫಿಲ್ಟರ್ ಆಗ್ಲಾರ್ದೆ ಎಲ್ಲ ವಿಷಯಗಳು ಬ್ಲಡ್ ಅಲ್ಲಿ ಜಾಸ್ತಿ ಆಗಿ ಬೇರೆ ಆರ್ಗನ್ಸ್ ನ ಡ್ಯಾಮೇಜ್ ಮಾಡಿ ಸಾವಾಗ್ತಾ ಇರಬಹುದು. ಸೊ ಅದಕ್ಕೋಸ್ಕರ CRT, ಕಂಟಿನ್ಯೂಸ್ ರಿನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಒಂದು ಡಯಾಲಿಸಿಸ್ ಮಾಡ್ತಾ ಇರ್ತೀವಿ ಲೋ ಲೆವೆಲ್ ಅಲ್ಲಿ. ಸೊ ಎಲ್ಲ ಟಾಕ್ಸಿನ್ಸ್ ವಿಷಯಗಳು ಎಲ್ಲ ಆಚೆ ಬರ್ತಾ ಇರ್ತವೆ. ಮೆನಿ ಟೈಮ್ಸ್ ಈ ಜಠರಲ್ಲಿ ಬ್ಲೀಡಿಂಗ್ ಎಲ್ಲ ಆಗೋದು ಸಂಭವ ಇರ್ತದೆ, ಅದಕ್ಕೆಲ್ಲ ಎಂಡೋಸ್ಕೋಪಿ ಮಾಡಿ ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ. ಸೊ ಎನಿ ಅದರ್ ಕಾಂಪ್ಲಿಕೇಶನ್ಸ್ ಆಸ್ ಅಂಡ್ ವೆನ್ ದೇ ಅಕರ್, ಇಟ್ ವಿಲ್ ಬಿ ಅ ಇಂಟೆನ್ಸಿವ್ ಕೇರ್, ಬಹಳ ಅತಿ ದಕ್ಷತಾ ನಡೀತಾ ಇರ್ತದೆ. ಅದು ಆಸ್ ಅಂಡ್ ವೆನ್ ಇಟ್ ಕಮ್ಸ್ ಅದನ್ನ ಆ ಮೂಲಕ ಸರಿಯಾಗಿ ಫೇಸ್ ಮಾಡ್ತಾ ಇರ್ತೀವಿ. ಸೊ ಮಲ್ಟಿಪಲ್ ಸ್ಪೆಷಲಿಸ್ಟ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಎ ವೆರಿ ಸಿಕ್ ಪೇಷಂಟ್ ಲೈಕ್ ದಿಸ್ ಫಾರ್ ಬೇರೆ ಆರ್ಗನ್ಸ್. ಅಂದ್ರೆ ECMO ಸಪೋರ್ಟ್ ನೊಂದಿಗೆ ಅವರಿಗೆ ಎಲ್ಲಾ ರೀತಿಯಾದಂತಹ ಚಿಕಿತ್ಸೆಯನ್ನ ಕೊಡ್ಲಾಗ್ತಿದೆ. ಆದ್ರೂ ಕೂಡ ವೈದ್ಯರ ಎಷ್ಟು % ಸಪೋರ್ಟ್ ಜೊತೆಗೆ ದೇವರ ಒಂದು ಶ್ರೀರಕ್ಷೆ ಕೂಡ ಬೇಕಾಗುತ್ತೆ ಅಂತ ಅನ್ಸುತ್ತೆ ಡಾಕ್ಟರ್? ಯಾಕಂದ್ರೆ ನಿನ್ನೆ ವೈದ್ಯರೇ ಹೇಳಿದ ಪ್ರಕಾರ ಪ್ರಾರ್ಥನೆ ಮಾಡಿ ದೇವರಲ್ಲಿ ಅಂತ. ಇವತ್ತು ಒಂದು ಹೆಲ್ತ್ ಬುಲೆಟಿನ್ ಅವ್ರನ್ನ ಅಂದ್ರೆ ಕಂಡೀಷನ್ ಕುರಿತಾಗಿ ಒಂದು ನೋಟಿಸ್ ನೀಡಲಾಗಿದೆ. ಇದರಲ್ಲಿ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ವೆರಿ ಕ್ರಿಟಿಕಲ್ ಅಂತ ಅಂದಾಗ ಯಾವ ಹಂತದಲ್ಲಿ ಇದಿರಬಹುದು ಅಂತ ನಾವು ಪರಿಭಾವಿಸ? ನಮ್ಮ ಪ್ರಶ್ನೆ ಏನಂದ್ರೆ ಎಷ್ಟು ಮಟ್ಟಿಗೆ ಅವರು ಗುಣ ಆಗ್ಬಹುದು, ಎಷ್ಟು ಮಟ್ಟಿಗೆ ಅವರು ಉಳಿಲಂಗೆ ಆಗ್ಬಹುದು ಅಂತ ನೀವು ಕೇಳ್ತಾ ಇದ್ದೀರಾ. ಅದು ಪ್ರಶ್ನೆಗೆ ಉತ್ತರ ಕೊಡೋದು ವಿದೌಟ್ ನೋಯಿಂಗ್ ದ ಕೇಸ್ ಬಹಳ ಡಿಫಿಕಲ್ಟ್ ಆಗುತ್ತೆ, ಆನ್ಸರ್ ಮಾಡೋದು ಫುಲಿಶ್ ಆಗುತ್ತೆ. ಪರಂತು ಇಟ್ ಡಿಪೆಂಡ್ಸ್ ಆನ್ ಮೆನಿ ಫ್ಯಾಕ್ಟರ್ಸ್. ಹೌ ರಿವರ್ಸಿಬಲ್ ಇಸ್ ದ ಹಾರ್ಟ್ ಕಂಡೀಷನ್, ಹೌ ರಿವರ್ಸಿಬಲ್ ಇಸ್ ದ ಲಂಗ್ ಕಂಡೀಷನ್, ಸೆಪ್ಸಿಸ್ ಏನಾಗಿದೆಯಾ, ಸೆಪ್ಸಿಸ್ ಲಿಂದ ಎಷ್ಟು ಮಟ್ಟಿಗೆ ಇವ್ರಿಗೆ ತುಂಬಾ ಆರ್ಗನ್ಸ್ ಅಲ್ಲಿ ಡ್ಯಾಮೇಜಸ್ ಆಗಿದ್ದಾವೆ, ಇದು ಎಲ್ಲ ಇದರ ಮೇಲೆ ಹೋಗುತ್ತೆ. ಬಟ್ ಇಫ್ ದ ಸೆಪ್ಸಿಸ್ ಇಸ್ ನಾಟ್ ಬ್ಯಾಡ್, ಇಫ್ ಬೇರೆ ಅವಯವಗಳ ಮೇಲೆ ಏನು ದುಷ್ಪರಿಣಾಮಗಳಾಗಿದ್ದಾವೆ ಅವೆಲ್ಲ ರಿವರ್ಸಿಬಲ್ ಇದಾವೆ. ದ ಹಾರ್ಟ್ ಅಂಡ್ ಲಂಗ್ಸ್ ಆರ್ ಫೇರ್ಲಿ ರಿವರ್ಸಿಬಲ್
ಆವಾಗ ನಾವು 50-50 ಅಂತ ಹೇಳ್ಬಹುದು. ಇವನ್ ದ ಹಾರ್ಟ್ ಡಸ್ ನಾಟ್ ಇಂಪ್ರೂವ್ ಇವನ್ ಆಫ್ಟರ್ 1 month ನಾವು ಆರ್ಟಿಫಿಷಿಯಲ್ ಹಾರ್ಟ್ ಹಾಕ್ಬಹುದು, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಪರಂತು ಇಫ್ ದಿ ಮ್ಯಾಟರ್ ಇಸ್ ಸೀರಿಯಸ್, sepsis ಇದೆ, all organs are very badly damaged and she's in a grave toxic shock or septic shock, ಆವಾಗ ಕಷ್ಟ ಆಗುತ್ತೆ, ಮೋಸ್ಟ್ಲಿ ಬದುಕೋದು ಕಷ್ಟ ಆಗುತ್ತೆ. ಅದರ್ವೈಸ್ ವಿ ಕ್ಯಾನ್ ಸೇ 50-50. ಓಕೆ ಡಾಕ್ಟರ್, ಅಂದ್ರೆ ಈಗ ಅವರು ಚೇತರಿಸಿಕೊಂಡು ಗುಣಮುಖರಾಗಿ ವಾಪಸ್ ಬಂದರೂ ಕೂಡ ಅವರು ನಿರಂತರ ಚಿಕಿತ್ಸೆಯಲ್ಲೇ ಇರಬೇಕಾದಂತಹ ಅನಿವಾರ್ಯತೆ ಮುಂದಿನ ದಿನಗಳಲ್ಲಿ ಇರುತ್ತಾ, ಹೇಗೆ ಸದ್ಯಕ್ಕೆ ಮುಂದೆ ನೋಡ್ಕೋಬಹುದಲ್ಲ, ನೋ ಪ್ರಾಬ್ಲಮ್. ಅರ್ಥ ಆಯ್ತಲ್ಲಮ್ಮ. ಅವ್ರು ಅಫ್ಕೋರ್ಸ್ ಡಾಕ್ಟರ್ಸ್ ನೋಡ್ತಾನೆ ಇರ್ಬೇಕು, ನೋಡ್ತಾ ಇರ್ತಾರೆ, ಅದೆಲ್ಲ ನೋಡ್ಕೋಬಹುದು. ಇಂಪಾರ್ಟೆಂಟ್ ಅಂದ್ರೆ ಬಚಾವ್ ಆಗ್ಬೇಕು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಇದಿಷ್ಟು ನಮಗೆ ಇಕ್ಮೋ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತಾ ಇದ್ರು, ಯಾವ್ಯಾವ ಹಂತಗಳಲ್ಲಿ ಇದನ್ನ ನಾವು ಟ್ರೀಟ್ ಮಾಡಬೇಕಾಗತ್ತೆ ಆ್ಯಂಡ್ ಎಲ್ಲ ಕಡೆ ಈ ಥರ ಫೆಸಿಲಿಟೀಸ್ ಇರೋದ್ರಿಂದಾಗಿ ಯಾವುದೇ ಆತಂಕಗಳು ಇಲ್ಲ. ಆ್ಯಂಡ್ ಅಪೋಲೋ ಆಸ್ಪತ್ರೆಯಲ್ಲೂ ಆ ನಿಟ್ಟಿನಲ್ಲಿ ಕರ್ತವ್ಯವನ್ನು ವೈದ್ಯರು ನಿರ್ವಹಿಸ್ತಾ ಇದ್ದಾರೆ ಅಂತ ಡಾಕ್ಟರ್ ವಿವೇಕ್ ಜವಳಿ ಅವರು ನಮಗೆ ಕೊಟ್ಟಂತಹ ಮಾಹಿತಿ. ಇನ್ನು ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಯಾವ ಸಮಸ್ಯೆ ಆಗಿದೆ, ಏನಾಗ್ತಾ ಇದೆ, ವೈದ್ಯರು ಒಂದಿಂಚು ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ವಲ್ಲ ಅಂತ ಒಂದು ರೀತಿ ಜಿಗುಪ್ಸೆಗೆ ಒಳಗಾಗಿದ್ರು ಜಯಲಲಿತಾ ಅವರ ಅಭಿಮಾನಿಗಳು. ಇವತ್ತು ಅವರ ಆರೋಗ್ಯದ ಕುರಿತಾಗಿ ಒಂದು ಅಪ್ಡೇಟ್ ಸಿಕ್ಕಿದೆ. ಇವತ್ತು ಸಿಕ್ಕಂತಹ ಅಪ್ಡೇಟ್ ಜನರಲ್ಲಿ ಒಂದು ರೀತಿ ನೆಮ್ಮದಿಯ ಭಾವವನ್ನು ತಂದುಕೊಟ್ಟಿಲ್ಲ. ಯಾಕಂದರೆ ಕ್ರಿಟಿಕಲ್ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ನುಂಗಲಾರ್ದಂಥ ಒಂದು ಬಿಸಿ ತುಪ್ಪವಾಗಿ ಜನ ಸ್ವೀಕಾರ ಮಾಡಿದ್ದಾರೆ. ಹೀಗಾಗಿ ನಿನ್ನೆಯಿಂದಲೂ ಕೂಡ ಪ್ರಾರ್ಥನೆಗಳ ಸುರಿಮಳೆಗೈತಾ ಇದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಜಯಲಲಿತಾ ಅವರ ಒಂದು ಭಾವಚಿತ್ರ ಇದೆ, ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಜನರು ತುಂಬ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ಅಮ್ಮ ನಮ್ಮನ್ನು ಬಿಟ್ಟು ಇಷ್ಟು ಬೇಗ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಅವ್ರನ್ನ ನಾವು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನ ಅಪೋಲೋ ಆಸ್ಪತ್ರೆಯ ಒಳಗೆ ನುಗ್ಗುವ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು. ಆದರೂ ಕೂಡ ಪೊಲೀಸರು ಅಪೋಲೋ ಆಸ್ಪತ್ರೆಯ ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿದ್ದು, ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿ ಜನರನ್ನು ಶಾಂತಚಿತ್ತರಾಗಿ ವರ್ತಿಸುವಂತೆ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಆದರೂ ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಅವರ ಅಭಿಮಾನಿಗಳು, ಜಯಲಲಿತಾ ಅವರ ಅಭಿಮಾನಿಗಳು ಹೋದಂತಹ ವಿಚಾರವನ್ನು ನಾವು ಗಮನಿಸಬಹುದು. ಇನ್ನು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಬಹಳಷ್ಟು ಕಡೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಘೋಷಿತವಾಗಿ ಅಘೋಷಿತ ಬಂದ್ ವಾತಾವರಣವೇ ತಮಿಳುನಾಡಿನಲ್ಲಿ ನಿರ್ಮಾಣವಾಗಿದೆ ಅನ್ನೋದಂತೂ ಸತ್ಯ. ಇನ್ನು ಪ್ರತಿ ಎಲ್ಲ ಪಾರ್ಟಿಯ ಮೆಂಬರ್ಸ್ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಎಲ್ಲ ಪಕ್ಷದ ಮುಖಂಡರು ಕೂಡ ಚೆನ್ನೈನಲ್ಲಿ ಇರಬೇಕು ಅನ್ನುವಂಥ ಒಂದು ಕಟ್ಟಾಜ್ಞೆಯನ್ನು ಕೂಡ ಹೊರಡಿಸಲಾಗಿತ್ತು. ಇನ್ನು ಪನ್ನೀರ್ ಸೆಲ್ವಂ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ಯಾವ ಮಾತುಗಳು ನಡೀತಾ ಇದೆ ಅನ್ನುವಂಥ ಸದ್ಯದ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿನ ಅಪ್ಡೇಟ್ಸ್ ಯಾವುದೂ ಕೂಡ ಸಿಗ್ತಾ ಇಲ್ಲ. ಕಾರಣ ಅಲ್ಲಿನ ಎಲ್ಲ ವಾಹಿನಿಗಳನ್ನು ಬಂದ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಜನ ತುಂಬಾನೇ ಅಟ್ಯಾಚ್ಡ್ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಬ್ರೇಕಿಂಗ್ ನ್ಯೂಸ್ ನೋಡಿದ್ರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಇಬ್ಬರು ಸಾವನ್ನಪ್ಪಿದ್ದನ್ನು ನಾವು ಗಮನಿಸಿದ್ದೀವಿ. ಅದೇ ರೀತಿಯಾಗಿ ಯಾವುದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜನ ಭಾವಿಸ್ತಾ ಇದ್ದಾರೆ. ತಮಿಳುನಾಡು ಸಿಎಂ ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಸುದ್ದಿ ತಿಳಿದ ಕೂಡಲೇ ಜನರು ಒಂದು ರೀತಿ ಭಾವೋದ್ವೇಗಕ್ಕೆ ಒಳಗಾಗಿದ್ದು, ಅಲ್ಲಿ ಕಣ್ಣೀರು ಹಾಕ್ತಾ ಇರುವಂತಹ ಚಿತ್ರಣ ನಾವು ಗಮನಿಸಬಹುದು. ಮಗದೊಂದು ಕಡೆ ಪೊಲೀಸ್ ಬಂದೋಬಸ್ತ್. ಇನ್ನು ಆಸ್ಪತ್ರೆಯ ಮುಂಭಾಗದ ವಾತಾವರಣ, ಲೈವ್ ಅಪ್ಡೇಟ್ಸ್ನ ನೀವು ನೋಡ್ತಾ ಇದ್ರಿ. ಎಲ್ಲ ವಾಹಿನಿಗಳು ಏನು ಮಾಹಿತಿ ಸಿಗ್ಬೋದು, ಅವರ ಆರೋಗ್ಯದ ಕುರಿತಾಗಿ ಏನು ಹೇಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುವಂತಹ ಚಿತ್ರಣ. ಇನ್ನು ಪಕ್ಷದ ಕಾರ್ಯಕರ್ತರು, ಸಚಿವರು, ಶಾಸಕರು ಎಲ್ಲರೂ ಕೂಡ ಆ ಒಂದು ಅಪೋಲೋ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಅಪೋಲೋ ಆಸ್ಪತ್ರೆಯ ಕೆಲ ರೋಗಿಗಳನ್ನ ಹೊರಗೆ ಕರೆದುಕೊಂಡು ಬರ್ಲಿಕ್ಕಾಗ್ಲಿ, ಒಳಗೆ ಕರೆದುಕೊಂಡು ಹೋಗ್ಲಿಕ್ಕಾಗ್ಲಿ ಬಹಳಷ್ಟು ತ್ರಾಸ ಆಗ್ತಾ ಇದ್ದಂತೆ ಕಂಡು ಬರ್ತಾ ಇದೆ. ಪೊಲೀಸರು ಆ ನಿಟ್ಟಿನಲ್ಲಿ ಅವರಿಗೆ ಸುಗಮ ಪ್ರವೇಶಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ರೋಗಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಅಲ್ಲಿ ನೋಡಿಕೊಳ್ಳಲಾಗ್ತಿದೆ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನು ಖರೀದಿಸಿ ಕಪ್ಪು ಹಣವನ್ನು ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.